ನಾವು ಅನೇಕ ಬಾರಿ ಆನೆಯ ವಿಗ್ರಹಗಳನ್ನು ಅಥವಾ ಚಿತ್ರಗಳನ್ನು ಮನೆಯಲ್ಲಿ ಇಡ್ತೇವೆ ಮತ್ತು ವ್ಯಾಪಾರ ಸ್ಥಳದಲ್ಲಿ ಇರ್ತಾ ಇರ್ತೇವೆ. ಇವತ್ತು ಒಂದು ವಿಶೇಷವಾದಂಥ ವ್ಯಾಪಾರ ಸ್ಥಳದಲ್ಲಿ ನಿಮಗೆ ಆನೆಯ ಒಂದು ಚಿತ್ರ ಇರ್ಬೋದು ಅಥವಾ ಆನೆಯ ವಿಗ್ರಹ ಅಂತಕ್ಕಂಥದ್ದು ಇರ್ಬೋದು. ಇದರಿಂದ ಆಗ್ತಕ್ಕಂಥ ಅನುಕೂಲತೆ ಮತ್ತು ಲಾಭಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಆನೆಯನ್ನ ನಾವು ಅನೇಕ ರೂಪಗಳಲ್ಲಿ ನೋಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಮರದ ಒಂದು ಆನೆಗಳನ್ನು ಕೂಡ ನಾವು ಇಟ್ಕೊಂಡಿರ್ತೀವಿ, ಬೆಳ್ಳಿಯಲ್ಲಿ ಆನೆಯನ್ನ ಇಟ್ಕೊಂಡಿರ್ತೀವಿ. ಹೀಗೆ ಆನೆಗಳು ಅಂತಕ್ಕಂಥದ್ದು ಬಹಳಷ್ಟು ರೂಪಗಳಲ್ಲಿ ಇರುತ್ತೆ. ಇದರಲ್ಲಿ ಯಾವ ರೂಪದ ಆನೆಯನ್ನ ನಮ್ಮ ವ್ಯಾಪಾರ ಸ್ಥಳದಲ್ಲಿ ಇಟ್ಟಾಗ ನಮಗೆ ಅನುಕೂಲ ಅಂತಕ್ಕಂಥದ್ದು ಹೆಚ್ಚಿನದಾಗಿ ಆಗತ್ತೆ ಅಂತ ಹೇಳಿ. ಮೊದಲನೇದಾಗಿ ಆನೆಯ ಮುಖ ಅಂತಕ್ಕಂಥದ್ದು, ಸೊಂಡಲನ್ನ ಎತ್ತಿ ಹಿಡಿದಿರತಕ್ಕಂಥ ಆನೆಗಳನ್ನ ವ್ಯಾಪಾರ ಸ್ಥಳದಲ್ಲಿ ಇಟ್ಟಾಗ ಅಲ್ಲಿ ನಷ್ಟಗಳೇ ಹೆಚ್ಚಾಗಿ ಸಂಭವಿಸುತ್ತೆ. ಅದರಲ್ಲೂ ಒಂದೇ ಆನೆಯನ್ನ ಅಂದ್ರೆ ಒಂಟಿಯಾಗಿ ಇರತಕ್ಕಂಥ ಆನೆಗಳನ್ನು ಇಟ್ಟಾಗ್ಲೂ ಕೂಡ ಸಮಸ್ಯೆಗಳು ಆಗಾಗ ಎದುರಾಗ್ತಾ ಇರತ್ತೆ. ಇದರಿಂದ ತೊಂದರೆಗಳೇ ಹೆಚ್ಚು ಅಂತ ಹೇಳಿ ತಿಳಿಸ್ಬೋದು. ಹಾಗಾಗಿ ಆನೆಯ ಸೊಂಡಿಲು ಕೆಳಭಾಗದಲ್ಲಿರಬೇಕು ಮತ್ತು ಆನೆಯನ್ನ ನೀವು ವ್ಯಾಪಾರ ಸ್ಥಳದಲ್ಲಿ ನೀವು ಕೂತಾಗ ನಿಮ್ಮ ಒಂದು ಟೇಬಲ್ ಏನಿರುತ್ತೆ ಆ ಟೇಬಲ್ನಲ್ಲಿ ನಿಮ್ಮ ಕಡೆ ಬರ್ತಕ್ಕಂತಹ, ನಿಮಗೆ ಅಭಿಮುಖವಾಗಿರ್ತಕ್ಕಂಥ, ನಿಮ್ಮ ಕಡೆ ನಡೆದು ಬರ್ತಾ ಇರತಕ್ಕಂಥ ಆನೆಯ ಒಂದು ವಿಗ್ರಹಗಳನ್ನ ಅಥವಾ ಚಿತ್ರಗಳನ್ನು ಕೂಡ ಇಡಬಹುದು. ಮತ್ತು ಅದರ ಜೊತೆಯಲ್ಲೇ ನೀವು ಬೇರೆ ಬೇರೆ ರೂಪಗಳಲ್ಲಿ ಹೇಳಿದೆ. ನಾನು ಬೆಳ್ಳಿ ಆನೆಗಳನ್ನು ಇಟ್ಟಾಗ ಅದರಿಂದನೂ ಕೂಡ ಐಶ್ವರ್ಯ ಪ್ರಾಪ್ತಿ. ಅದರಲ್ಲಿ ವ್ಯಾಪಾರ ಸ್ಥಳದಲ್ಲಿ ಶ್ರೀಗಂಧದ ಒಂದು ಆನೆಯನ್ನು ಇಡೋದ್ರಿಂದ, ಇವತ್ತೆಲ್ಲ ಶ್ರೀಗಂಧ ಬಹಳಷ್ಟು ನಮಗೆ ಸಿಕ್ಲಿಕ್ಕಂಥದ್ದು ಬಹಳ ಕಷ್ಟವಾಗಿಯೂ ಕೂಡ ಇರುತ್ತೆ. ಆದರೆ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಕೂಡ ಒಂದು ಶ್ರೀಗಂಧದಿಂದ ಮಾಡಿರ್ತಕ್ಕಂಥ ಒಂದು ಆನೆಯನ್ನ, ಶ್ರೀ ಅಂದ್ರೆ ಲಕ್ಷ್ಮಿ, ಗಂಧ ಅಂತ ಹೇಳಿದ್ರೆ ಆ ಲಕ್ಷ್ಮಿಯ ಸ್ವರೂಪದಿಂದ ಇರತಕ್ಕಂತಹ ಒಂದು ಗಂಧದ ಆನೆಯನ್ನ ನೀವು ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ನಿಮಗೆ ಅಭಿಮುಖವಾಗಿ ಅಂದ್ರೆ ನಿಮ್ಮ ಕಡೆ ಆನೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಟ್ಟಾಗ ಅದರಿಂದ ಲಕ್ಷ್ಮಿ ಆ ಆನೆಯ ಸಮೇತವಾಗಿ ಅಂದ್ರೆ ಗಜಲಕ್ಷ್ಮಿಯ ರೂಪದಿಂದ ನಮಗೆ ಬಂದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಅಭಿವೃದ್ಧಿಯನ್ನು ಕೂಡ ಉಂಟು ಮಾಡ್ತಾರೆ. ಹೆಚ್ಚಿನ ರೀತಿಯಾದಂಥ ಲಾಭ, ಶುಭ ಎರಡೂ ಕೂಡ ಉಂಟಾಗತ್ತೆ. ಹಾಗಾಗಿ ಗಂಧದಿಂದ ಮಾಡಿರ್ತಕ್ಕಂತಹ ಅಥವಾ ಬೆಳ್ಳಿಯಿಂದ ಮಾಡಿರ್ತಕ್ಕಂತಹ ಸಣ್ಣ ಪ್ರಮಾಣದ ಚಿಕ್ಕದಾಗಿರ್ತಕ್ಕಂತಹ ಎರಡು ಮೂರ್ತಿಗಳನ್ನು ಇಡಬಹುದು. ಅದು ನಾನು ಹೇಳಿದಂತೆ ಸೊಂಡಿಲನ್ನ ಕೆಳಗಡೆ ಇಳಿಸಿ ನಿಮ್ಮ ಕಡೆ ನಡೆದು ಬರ್ತಾ ಇರತಕ್ಕಂತಹ ರೂಪದಿಂದ ಇದ್ರೆ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿ, ಅನುಕೂಲ ಎಲ್ಲವೂ ಕೂಡ ಲಭ್ಯವಾಗತ್ತೆ ಅಂತ ತಿಳಿಸ್ಬೋದು. ಸಮಸ್ತ ಸನ್ಮಂಗಳಾನಿ ಭವಂತು.